ಒಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ. ಬಟ್ ಮಟನ್ ಬಿರಿಯಾನಿಗಿಂತ ಕಾಸ್ಟ್ಲಿ ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. 250 ರೂಪಾಯಿ 260 ರೂಪಾಯಿ ನಾವು ಮಟನ್ ಬಿರಿಯಾನಿ, ಇದು 400 ಚಿಲ್ಲರೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ನಾವು ಮತ್ತೊಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಕಮ್ಮಿ ಬೆಲೆಯ ಒಂದು ತಿಂಡಿ ವರ್ಸಸ್ ಕಾಸ್ಟ್ಲಿ ಬೆಲೆಯ ಒಂದು ತಿಂಡಿನ ಕಂಪೇರ್ ಮಾಡ್ತೀವಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ, ಕಮ್ಮಿ ಬೆಲೆಗೆ ಇರೋ ಸೇಮ್ ಡಿಶ್ಶು ಅದರಲ್ಲಿ ಏನೇನಿರುತ್ತೆ, ಯಾವ ಥರ ಇರುತ್ತೆ ಟೇಸ್ಟು, ಮತ್ತು ಅದೇ ಡಿಶ್ಶು ಕಾಸ್ಟ್ಲಿ ಕಾಸು ಕೊಟ್ಟು ತಿಂತೀವಿ, ಅದು ಯಾವ ಥರ ಬರುತ್ತೆ ಏನು ಅಂತ. ಸೊ ಅದಕ್ಕೆ ಮಾಡೋ ಇಂಗ್ರೀಡಿಯೆಂಟ್ಸು, ಅದಕ್ಕೆ ಯೂಸ್ ಆಗೋ ಸ್ಟಾಫು, ರೆಂಟು ಅದೇ ಬೇರೆ ಥರ ಕಮ್ಮಿ ರೇಟ್ಗೆ, ಅದೆಲ್ಲನೂ ಅವರೇ ಮಾಡ್ತಾರೆ, ಫ್ಯಾಮಿಲೀಸು ಅದಕ್ಕೋಸ್ಕರ ಕಮ್ಮಿ ಕೊಡ್ತಾರೆ. ಈ ಕಾಸ್ಟ್ಲಿ ಏನಕ್ಕೆ ಅಷ್ಟಿರುತ್ತೆ ಅಂದರೆ ಅಲ್ಲಿ ಎಂಪ್ಲಾಯೀಸು ಅವೆಲ್ಲ ಸ್ಯಾಲ್ರಿ ಕೊಡಬೇಕು, ಅವೆಲ್ಲ ಇರುತ್ತೆ, ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ರೀಸೆಂಟಾಗಿ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ವಿ, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಚಿತ್ರಾನ್ನ. ಸೊ ಅವ್ರಿಗೆ ಯಾರಿಗೂ ಫಸ್ಟ್ ವೀಡಿಯೋ ಅನಿಸುತ್ತೆ ನಮ್ಮದು, ಒಂದು 6-7 ಲಕ್ಷ ವ್ಯೂಸ್ ಬಂದಿದೆ. ಸೊ ಅದೆಲ್ಲ ಹೊಸ ವ್ಯೂವರ್ಸು ನಮ್ಮ ವೀಡಿಯೋಸ್ ಎಲ್ಲ ನೋಡಿರಲ್ಲ, ಗೊತ್ತಿಲ್ಲ, ಕಮೆಂಟ್ಗಳು ಬೇಜಾನ್ ಬರ್ತೈತೆ, ಅದು ಇದು ಥರ ನಮಗೂ ರೆಗ್ಯುಲರ್ ವ್ಯೂವರ್ಸ್ ಅಲ್ವಲ್ಲ. ಸೊ ಇದು ಕೂಡ ಅಕಸ್ಮಾತ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆದರೆ ಗೊತ್ತಾಗಲಿ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬಲ್ಲಿ ನೀವು ಸೀರೀಸ್ ನೋಡಿದೆ ಗೊತ್ತಾಗುತ್ತೆ. ಸೊ ಇದು ಯಾವುದನ್ನೇ ಮೇಲ್ ಮಾಡೋದು ಕೆಳಗೆ ಮಾಡೋಕ್ಕಂತ ಅಲ್ಲ, ಸೊ ಸುಮ್ಮನೆ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್. ಸೊ ಇವತ್ತು ನಾವು ಮಾಡ್ತಾ ಇರೋದು ಎಗ್ ಬಿರಿಯಾನಿ ಕಂಪ್ಯಾರಿಸನ್. ಸೊ ಎಗ್ ಬಿರಿಯಾನಿ, ಕಮ್ಮಿ ಬೆಲೆಯ ಎಗ್ ಬಿರಿಯಾನಿ ವರ್ಸಸ್ ಕಾಸ್ಟ್ಲಿ. ಇದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ತಿಂದಿರೋ ಕಮ್ಮಿ ಬೆಲೆಯ ಎಗ್ ಬಿರಿಯಾನಿ ಎಷ್ಟು ರೂಪಾಯಿ, ಮತ್ತು ನೀವು ತಿಂದಿರೋ ಕಾಸ್ಟ್ಲಿಯೆಸ್ಟ್ ಎಗ್ ಬಿರಿಯಾನಿ ಎಷ್ಟು ಅಂತ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಡಿಸ್ಕ್ಲೈಮರು, ಚೀಪ್ ಅಂದರೆ ಅಸಹ್ಯ ಕೇವಲ ಅನ್ನೋದಲ್ಲ, ಚೀಪ್ ಅಂದರೆ ಅದರ ಸಮಾನಾರ್ಥ ಅರ್ಥ ಏನಂದರೆ ಕಮ್ಮಿ ಬೆಲೆದು ಅಂತ ಅಷ್ಟೇ. ಸೊ ಕಮ್ಮಿ ಬೆಲೆ ಅದನ್ನು ತಲೆಯಲ್ಲಿ ಇಟ್ಕೊಬೇಕು ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡೋಣ. ಮೊದಲನೇದು ಕಮ್ಮಿ ಬೆಲೆದು ಯಾವುದು ಅಂದರೆ 100 ರೂಪಾಯಿ ಎಗ್ ಬಿರಿಯಾನಿ ಫ್ರಮ್ RR ಬಿರಿಯಾನಿ ಪಾರ್ಕ್, ಫ್ರಮ್ RR ನಗರ. ಸೊ ಅಲ್ಲಿಂದ ತರಿಸಿದ್ದು. ಇದಕ್ಕಿಂತ ಕಮ್ಮಿದಿದೆ, ಒಂದು ಹೋಟ್ಲಲ್ಲಿ 80 ರೂಪಾಯಿ ಸಿಕ್ಕಿತ್ತು, ಅದನ್ನು ಆರ್ಡರ್ ಮಾಡಿದ್ವಿ, ಬಟ್ ಕ್ಯಾನ್ಸಲ್ ಆಗೋಯಿತು. ಯಾಕಂದರೆ ಅದು ಹೋಟ್ಲು ಓಪನ್ ಆಗಿರಲಿಲ್ಲ, ಬಟ್ ಆನ್ಲೈನಲ್ಲಿ ಆನ್ ಮಾಡಿಟ್ಕೊಂಡಿದ್ರು, ಅದಕ್ಕೋಸ್ಕರ ಆರ್ಡರ್ ಕ್ಯಾನ್ಸಲ್ ಆಯಿತು. ಆಮೇಲೆ ಇನ್ನೊಂದು ಮಾಡಿದ್ವಿ ಆರ್ಡ್ರು, ಅದು ಕೂಡ ಕ್ಯಾನ್ಸಲ್ ಆಯಿತು. ಲಾಸ್ಟಲ್ಲಿ ಇದು ಸಿಕ್ತು. ಸೊ ನಮಗೆ ಆನ್ಲೈನಲ್ಲಿ ಇವತ್ತು ಸಿಕ್ಕಿದ್ದು ಕಮ್ಮಿದು ಇದೆ, ಬಟ್ ಇದಕ್ಕಿಂತ ಕಮ್ಮಿ ಸಿಗುತ್ತೆ, 80 ರೂಪಾಯಿ ಸಿಗುತ್ತೆ. ಯಾವ ರೆಸ್ಟೋರೆಂಟ್ ಅದು ಗೊತ್ತಾ, ನೆನಪಿದ? ಯಾವುದೋ SLV ಆಂಧ್ರ ಸ್ಟೈಲ್ ಅಂತಲೇ ಯಾವುದೋ ರೆಸ್ಟೋರೆಂಟ್ ಅಂತೆ, 80 ರೂಪಾಯಿಗೆ ಸಿಗುತ್ತೆ ಆನ್ಲೈನಲ್ಲಿ. ಸೊ ಸಿಗಲಿಲ್ಲ, ಏನು ಮಾಡೋಕ್ಕಲ್ಲ, ಅದಕ್ಕೋಸ್ಕರ ನಮಗೆ ಸಿಕ್ಕಿರೋ ಚೀಪೆಸ್ಟ್ ಕಮ್ಮಿ ಬೆಲೆದು ಇವತ್ತು ಒಂದು 100 ರೂಪಾಯಿ. ಬರೋ ಅಷ್ಟರಲ್ಲಿ ಜಾಸ್ತಿ ಆಗುತ್ತೆ, ಬಟ್ ಅವೆಲ್ಲ ಬೇಡ, ಬೇಸ್ ಪ್ರೈಸ್ 100 ರೂಪಾಯಿ. ಸೆಕೆಂಡು, ಇದಕ್ಕೆ ಮಧ್ಯ ರೇಂಜಲ್ಲಿ ಒಂದು ತರಿಸಿದ್ದೀವಿ, ಅದು ಒಂದು ವೈಶಾಲಿ ಕಿಚನ್ ಅಂತ. ಇದು ಎಷ್ಟು ಅಂದರೆ 140 ರೂಪಾಯಿ, 60. ಇದೆಷ್ಟು ಅಂದರೆ 159 ರೂಪಾಯಿ, ಅಂದರೆ 160, 160 ರೂಪಾಯಿ ಅಂತ ತಿಳ್ಕೊಳ್ಳಿ. ಇದು ಪ್ಯಾಕಿಂಗು ಮತ್ತು ಇಲ್ಲಿ ಬರೋ ಡೆಲಿವರಿ ಚಾರ್ಜಸ್ ಎಲ್ಲ ಆನ್ಲೈನಲ್ಲಿ ಜಾಸ್ತಿ ಆಗುತ್ತೆ, ಬಟ್ ಬೇಸ್ ಪ್ರೈಸ್ 160 ರೂಪಾಯಿ, 100 ರೂಪಾಯಿ, 60 ರೂಪಾಯಿ ಜಾಸ್ತಿ. 200 ರೂಪಾಯಿದು ಇದೆ, 250 ರೂಪಾಯಿದು ಇದೆ, ಅವೆಲ್ಲ ತರಿಸಿಲ್ಲ, ಇದು ಸಾಕು ಕಂಪ್ಯಾರಿಸನ್ಗೆ ಅಂತ ತರಿಸಿದ್ದು. ಕಾಸ್ಟ್ಲಿ ನಮಗೆ ಆನ್ಲೈನಲ್ಲಿ ಇವತ್ತು ಸಿಕ್ಕಿದ್ದು ಕಾಸ್ಟ್ಲಿ ಎಗ್ ಬಿರಿಯಾನಿ ಫ್ರಮ್ ಬರ್ಮುಡಾ ಬಿರಿಯಾನಿ. ಅದು ರೆಸ್ಟೋರೆಂಟಾ ಕ್ಲೌಡ್ ಕಿಚನ್ ಗೊತ್ತಿಲ್ಲ, ಬರ್ಮುಡಾ ಬಿರಿಯಾನಿ ಅಂತ ಇತ್ತು. ಎಷ್ಟು ರೂಪಾಯಿ ಹೇಳಿ? 440 ರೂಪಾಯಿ. ಸೊ 440 ರೂಪಾಯಿ ಬೆಲೆ ಬಾಳುವ ಎಗ್ ಬಿರಿಯಾನಿ ಹೆಂಗಿರುತ್ತೆ, ಕ್ವಾಂಟಿಟಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಇನ್ನೊಂದು ವಿಷಯ ಗೊತ್ತಾ, ಇವ್ರ ಹತ್ರ ಮಟನ್ ಬಿರಿಯಾನಿ 250 ರೂಪಾಯಿ, ಎಗ್ ಬಿರಿಯಾನಿ 400 ರೂಪಾಯಿ, 440. ಇಲ್ಲಿಗೆ ಬರೋಷ್ಟು 600 ರೂಪಾಯಿ ಆಯಿತು. ಸೊ 440 ರೂಪಾಯಿ, 100 ರೂಪಾಯಿ ವರ್ಸಸ್ 440 ರೂಪಾಯಿ ಕಂಪ್ಯಾರಿಸನ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋಣ ಬನ್ನಿ. ಫಸ್ಟು ಎಲ್ಲನೂ ಅನ್ಬಾಕ್ಸ್ ಮಾಡಿ ತೋರಿಸೋಣ. ಪ್ಯಾಕಿಂಗ್ ಈ ಥರ ಬರುತ್ತೆ. ಓಪನ್ ಮಾಡಿದರೆ ಒಳಗಡೆ ಒಂದು ಯಾವುದೋ ಗ್ರೇವಿ ಇರಬೇಕು. ಒಂದು ಕಂಟೈನರಲ್ಲಿ ದೊನ್ನೆ ಬಿರಿಯಾನಿ, ದೊನ್ನೆ ಎಗ್ ಬಿರಿಯಾನಿ. ನೆಕ್ಸ್ಟ್ 160 ರೂಪಾಯಿ ಬಿರಿಯಾನಿ. ಫುಲ್ಲು ಜಿಪ್ ಟ್ಯಾಗ್ ಎಲ್ಲ ಹಾಕ್ಬಿಟ್ಟು ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಒಂದು ಕಂಟೈನರ್ ಮೊಸರು ಬಜ್ಜಿ, ಆಮೇಲೆ ಉಬ್ಕೊಂಬಿಟ್ಟಿದೆ ಫುಲ್ಲು, ಒತ್ತಿ ತುರ್ಕಿ ಹಾಕಿದ್ದಾರೆ. ಸೇಮ್ ದೊನ್ನೆ ಬಿರಿಯಾನಿಯ ಎಗ್ ಬಿರಿಯಾನಿ. ನೆಕ್ಸ್ಟ್ ಈಗ ಫೈನಲ್ ಆಗಿ 440 ರೂಪಾಯಿ ಬರ್ಮುಡಾ ಬಿರಿಯಾನಿಯ ಎಗ್ ಬಿರಿಯಾನಿ. ಅದು ಹೆಂಗಿರುತ್ತೋ ಏನೋ,
ಒಳಗಡೆ ಓಪನ್ ಮಾಡಿದ್ದಾರೆ ಮಸಾಲ ಮೊಸರು ಬಜ್ಜಿ, ಆಮೇಲೆ ಒಂದು ಸ್ಪೂನ್. ಇದ್ಯಾಕೆ ಕವರಲ್ಲಿ ಕೊಟ್ಟರು, ಇದನ್ನ ಕಂಟೈನರ್ ಕೊಟ್ಬಿಟ್ಟು ಒಂದು ಚಿಕ್ಕ ಕಂಟೈನರ್ ಕೊಟ್ಟಿದ್ರೆ ಆಗಿರೋದು ಗ್ರೇವಿ. ಆಮೇಲೆ ದೊಡ್ಡ ಬಾಕ್ಸಿನಲ್ಲಿ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ. ಸೊ ಈಗ ಒಂದೊಂದೇ ಟೇಸ್ಟ್ ಮಾಡೋಣ. ಮೊದಲನೇದು 100 ರೂಪೀಸ್ ಟೇಸ್ಟ್ ಮಾಡೋಣ. ಇವೆರಡು ಸೈಡಲ್ಲಿ ನೀಟಾಗಿ ಪ್ಲೇಟ್ ಎತ್ಕೊಂಡು ಬಡಿಸ್ಕೊಂಬಿಡುವ. ಇದು ಕ್ವಾಂಟಿಟಿ. ಒಳಗಡೆ 2 ಮೊಟ್ಟೆ ಕಾಣಿಸ್ತೀಯಾ, ಕೆಳಗಡೆ 750 ml ಕಂಟೈನರ್. ಇದು ಸ್ಟ್ಯಾಂಡರ್ಡ್ ಬಿರಿಯಾನಿ ಎಲ್ಲ ಇದೇ ಥರ 750 ml ಕಂಟೈನರಲ್ಲಿ ಬರೋದು. ಘಮ 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 ಅಂತ ಇದೆ. ಓಪನ್ ಮಾಡಿದ್ರೆ ಒಂದು ದೊಡ್ಡದಾದ ಮೊಟ್ಟೆ, ಆಮೇಲೆ ರೈಸ್. ಎಗ್ ಬಿರಿಯಾನಿ ಅಂದರೆ ಬೇರೆ ಏನೂ ಅಲ್ಲ, ಕುಷ್ಕಾಗೆ ಮೊಟ್ಟೆನ ಕೊಡ್ತಾರೆ. ಈ ಕುಷ್ಕ ದೊನ್ನೆ ಬಿರಿಯಾನಿನಲ್ಲಿ ಏನು ಥರ ಮಾಡ್ತಾರೆ ಅಂದರೆ ಚಿಕನ್ ಪೀಸಸ್ ಎಲ್ಲ ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ರೈಸ್ ಹಾಕ್ಬಿಟ್ಟು ಬೇಯಿಸ್ತಾರೆ. ಸೊ ಇದು ಒಂಥರ ಚಿಕನ್ ಕುಷ್ಕಾನೇ. ಎತ್ಕೊಂಡು ತಿನ್ಬಿಡುವ. ಘಮ 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 ಅಂತಿದೆ. ಹಾಗೆ ಇಟ್ಟಿದ ತಕ್ಷಣ ಚುರಿ ಚುರಿ ಅಂತು. ಆ ಪೇಸ್ಟ್ ಏನು ಬರುತ್ತೆ ಗ್ರೀನ್ ಪೇಸ್ಟಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಒಳ್ಳೆ ಮಜಾ ಕೊಡುತ್ತೆ. ಒಂದು ಸ್ಟ್ಯಾಂಡರ್ಡ್ ದೊನ್ನೆ ಬಿರಿಯಾನಿ ರೆಸಿಪಿ ಯಾವುದೇ ಹೋಟ್ಲಲ್ಲಿ ನೀವು ತಿಂದಿರ್ತೀರಲ್ಲ ಅದು ಯಾವ ಥರ ಇರುತ್ತೆ ಅಥೆಂಟಿಕ್ಕಾಗಿ. ಸೊ ಇದು ಅಥೆಂಟಿಕ್ ಆದ ದೊನ್ನೆ ಬಿರಿಯಾನಿ. ಅದೇ ಹೇಳಿದ್ನಲ್ಲ, ಕುಷ್ಕಾಗೆ ಮೊಟ್ಟೆನ ಕೊಡ್ತಾರೆ. ಸೊ ಚಿಕನ್ ಕುಷ್ಕಾನೇ ಕೊಡ್ತಾರಾ, ವೆಜ್ ಕುಷ್ಕಾನೇ ಕೊಡ್ತಾರಾ ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಅಕಸ್ಮಾತ್ ಅದು ವೀಡಿಯೋನ ರೆಸ್ಟೋರೆಂಟ್ದು ವೀಡಿಯೋ ಮಾಡಿದಾಗ ಗೊತ್ತಾಗುತ್ತೆ, ನಾವು ಮಾಡಿಲ್ಲ ಇದುವರೆಗೂ. ಸೊ ಆಬ್ವಿಯಸ್ಲಿ ಒಂದು ಬಾಯ್ಲ್ಡ್ 2 ಬಾಯ್ಲ್ಡ್ ಎಗ್ ಇಟ್ಟಿರ್ತಾರೆ ಒಂದು ಎಗ್ ಬಿರಿಯಾನಿ ತೊಗೊಂಡಾಗ. ಸೂಪರ್ ಫ್ಲೇವರ್ಫುಲ್ ಆದ ಬಿರಿಯಾನಿ. ಸೊ ಆ ಸ್ಪೈಸಸ್ ಘಮ ಅದ್ಭುತವಾದ ಬಿರಿಯಾನಿ. ರೈಸ್ ಮೊಟ್ಟೆ ಮೊಟ್ಟೆ ಟೇಸ್ಟ್ ಗೊತ್ತಾಗಲ್ಲ, ಸೇಮ್ ಎಲ್ಲ ಮೊಟ್ಟೆ ಒಂದೇ. ನೆಕ್ಸ್ಟು 160 ರೂಪೀಸ್ ಮೊಟ್ಟೆ ಬಿರಿಯಾನಿ. ಸೇಮ್ ಗ್ರೀನ್ ಕಲರ್, 2 ಮೊಟ್ಟೆ ಹಾಕೋಣ. ಮೊಟ್ಟೆನೂ ಟೇಸ್ಟ್ ಮಾಡೋಣ. ಮೊಟ್ಟೆ ಸೈಜ್ ಕಂಪೇರ್ ಮಾಡೋಣ. ಒಂದೊಂದು ಕೋಳಿ ಒಂದೊಂದು ದಪ್ಪ ಇರೋ ಕೋಳಿ ದಪ್ಪ ಮೊಟ್ಟೆ ಇರ್ತದೆ, ಸಣ್ಣಗಿರೋ ಕೋಳಿ ಸಣ್ಣ ಮೊಟ್ಟೆ ಇಕ್ಕತ್ತೆ, ಏನು ಮಾಡೋಕ್ಕಲ್ಲ. ಇದ್ರ ಪುದೀನ ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಜಾಸ್ತಿ ಉಂಟು. ಟೇಸ್ಟ್ ಮಾಡುವ. ವೈಶಾಲಿ ಕಿಚನ್ ಬಿರಿಯಾನಿ. ಇದಲ್ಲ ಅಷ್ಟೇ, ಆ ಸೊಪ್ಪುಗಳದ್ದು ಟೇಸ್ಟು ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಪುದೀನ ಸೊಪ್ಪು ಅಲ್ಲ, ಈ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಆಮೇಲೆ ಸ್ಪೈಸಸ್ ಎಲ್ಲನೂ ತುಂಬಾ ಲೈಟಾಗಿದೆ. ಫುಲ್ಲು ಒಂಥರ ಬ್ಲ್ಯಾಂಡ್ ಅಂತಲೇ ಹೇಳ್ಬೋದು. ಇದು ದೊನ್ನೆ ಬಿರಿಯಾನಿ ಬರುತ್ತಲ್ಲ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಟೇಸ್ಟಲ್ಲಿ ಅದಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು. ಮೊಟ್ಟೆ ಸೇಮ್ 2 ಬರುತ್ತೆ. ಆಮೇಲೆ ಅದು ಕೂಡ 750 ml ಕಂಟೈನರು, ಸೇಮ್ ಸೈಜು. 750 ml ಕಂಟೈನರು. ಬಟ್ ರೈಸ್ ಕ್ವಾಂಟಿಟಿ ಅದಕ್ಕಿಂತ ಜಾಸ್ತಿ ಇದೆ. ಇದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಹಾಕಿ ಒತ್ತುಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಫೋರ್ಸ್ಗೆ ಮೊಟ್ಟೆ ಆಮ್ಲೆಟ್ ಆಗ್ಬಿಟ್ಟಿದೆ, ಅಪಚ್ಚಿ ಆಗ್ಬಿಟ್ಟಿದೆ. ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ, ಚೆನ್ನಾಗಿದೆ. ಬಟ್ ಅದೇ ಟೇಸ್ಟಲ್ಲಿ ಸ್ವಲ್ಪ ಆ ದಮ್ಮು ಕಮ್ಮಿ ಇದೆ. ಮಸಾಲ ಪದಾರ್ಥಗಳದ್ದು ಆ ಮಸಾಲೆದು ಫ್ಲೇವರ್ ಕಮ್ಮಿ ಇದೆ. ಆಮೇಲೆ ಇದು ಅಷ್ಟೇ, ಚಿಕನ್ ರೈಸ್ಗೆ ಮೊಟ್ಟೆ ಹಾಕ್ಕೊಡ್ತಾರೆ, ಅದಕ್ಕೆ ಸಾಕ್ಷಿ ಮೂಳೆ, ಚಿಕನ್ದು ಒಂದು ಚಿಕ್ಕ ಮೂಳೆ ಸಿಕ್ತು. ಸೊ ನಾರ್ಮಲಾಗಿ ಎಗ್ ಬಿರಿಯಾನಿ, ನಾನ್ ವೆಜ್ ಹೋಟ್ಲಿಗೆ ಹೋಗಿ ನೀವೇನೋ ಎಗ್ ಬಿರಿಯಾನಿ ಟ್ರೈ ಮಾಡ್ತೀರಾ ಅಂದರೆ ವೆಜಿಟೇರಿಯನ್ಸು ಅಲ್ಲಿ ನಿಮಗೆ ಸಿಗೋದು ಚಿಕನ್ ರೈಸ್ಗೆ ಮೊಟ್ಟೆ ಇಟ್ಟಿನೇ ಕೊಡೋದು. ಅದನ್ನು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಕೇಳಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬಿರಿಯಾನಿ ರೈಸ್ ಕುಷ್ಕ ಮಾಡ್ತಾರಲ್ಲ, ಅದಕ್ಕೆ ನಾನ್ ವೆಜ್ನ ಸೋಗ್ಸಲ್ಲ, ವೆಜ್ ಕುಷ್ಕ ಮಾಡ್ಕೊತಾರೆ. ಸೊ ಅದರಲ್ಲಿ ನಾನ್ ವೆಜ್ಗೂ ಸೇಮ್ ಕುಷ್ಕನೇ ಕೊಡ್ತಾರೆ. ಚಿಕನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರ್ತಾರೆ, ವೆಜ್ ಕುಷ್ಕ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಪೀಸ್ ಹಾಕಿ ಕೊಡ್ತಾರೆ. ಕೆಲವೊಂದು ಕಡೆ ತುಂಬ ಅಪರೂಪ ಆ ಥರ ಮಾಡೋರು. ಸೊ ಮೆಜಾರಿಟಿ ಕಡೆ ಏನು ಮಾಡ್ತಾರೆ ಅಂದರೆ ಚಿಕನ್ ಬಿರಿಯಾನಿನೇ ಇರುತ್ತಲ್ಲ, ಅದ್ರ ರೈಸ್ಗೆ ಮೊಟ್ಟೆ ಇಟ್ಬಿಟ್ಟು ಕೊಡೋದು. ಸೊ ಅದನ್ನು ನೀವೇನೋ ಪ್ಯೂರ್ ವೆಜಿಟೇರಿಯನ್ಸ್ ಅಥವಾ ಎಗಿಟೇರಿಯನ್ಸ್ ಆಗಿದ್ದರೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಅದನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ನಮಗೆಲ್ಲ ನಡೆಯುತ್ತಲ್ಲ. ಸೊ ಇದು ಚಿಕನ್ ರೈಸ್ಗೆ ಮೊಟ್ಟೆ ಕೊಡ್ತಾರೆ, ಅದು ಅಷ್ಟೇ ಚಿಕನ್ ರೈಸ್ಗೆ ಮೊಟ್ಟೆ ಕೊಡ್ತಾರೆ. ಸೊ ಈಗ ನೆಕ್ಸ್ಟು ಆ ಕಾಸ್ಟ್ಲಿ ಇದಕ್ಕೆ ಜಂಪ್ ಆಗ್ಬಿಡೋದು. ಈಗ 440 ರೂಪಾಯಿ ಬಿರಿಯಾನಿ. ಓಹೋ, ಫುಲ್ಲು ಘಮ ಗುಡಿಸ್ತಾ ಇದೆ. ಇದು ಬಂದು ಎಷ್ಟು ml ಗೊತ್ತಾ? 1000 ml ಕಂಟೈನರು. ಅವೆರಡಕ್ಕಿಂತ ಜಾಸ್ತಿ. ಬಾಸುಮತಿ ರೈಸ್
ನೋಡೋದಕ್ಕೆ ದಮ್ ಬಿರಿಯಾನಿ ಹೈದರಾಬಾದಿ ಸ್ಟೈಲ್ ಇರುತ್ತಲ್ಲ ಆ ಥರ ಇದೆ, ಕಾಣಿಸ್ತಾ ಇದೆ. ಮಸಾಲೆ ಇಲ್ಲಿ ಮಸಾಲೆ ಸಪ್ರೇಟ್, ರೈಸ್ ಎಲ್ಲ ಸಪ್ರೇಟ್ ಇರುತ್ತೆ. ಮಸಾಲೆ ದಪ್ಪ ದಪ್ಪವಾಗಿ ಎತ್ತಾಕೊಬೇಕು. ಆಮೇಲೆ ಒಳಗಡೆ ಒಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ, ಆಮೇಲೆ ಇಲ್ಲೊಂದು ಮೊಟ್ಟೆ, 4 ಮೊಟ್ಟೆಗಳು, 4 ಮೊಟ್ಟೆ ಇರುತ್ತೆ. ರೈಸು ಇವಾಗ ಮೊಟ್ಟೆ ಎಲ್ಲ ತೆಗ್ಬಿಟ್ಟೆ, ಕಂಟೈನರಲ್ಲಿ ರೈಸು ಇಷ್ಟಿರುತ್ತೆ. ಸ್ವಲ್ಪ ಬಡಿಸ್ಕೊಂಡಿದ್ದೀನಿ. ಟೇಸ್ಟ್ ಮಾಡುವ. ನಮಗೆ 1 ಮೊಟ್ಟೆ ಸಾಕು, ಅಲ್ಲೇ 3 ಮೊಟ್ಟೆ ಇದೆ. ಬಾಸುಮತಿ ರೈಸ್ನ ಎಗ್ ಬಿರಿಯಾನಿ. ಸೇಮ್ ಹೈದರಾಬಾದಿ ಬಿರಿಯಾನಿ. ಇದು ಕೂಡ ಸ್ವಲ್ಪ ಸ್ಪೈಸಿ ಇದೆ, ಸ್ವಲ್ಪ ಸ್ಪೈಸಿಯಾದ ಬಿರಿಯಾನಿ. ಮಸಾಲೆ ಇಂಥವು ಮಸಾಲೆ ಇರಬೇಕಾಯಿತು. ಆ ಮಸಾಲೆದು ರೈಸ್ನ ಹೆಂಗಿರುತ್ತೆ ಲೇಯರ್ ವೈಸೆಲ್ಲ ಕುಕ್ ಮಾಡೋದು ಹೈದರಾಬಾದಿ ದಮ್ ಬಿರಿಯಾನಿ ಎಲ್ಲನೂ. ಕೆಳಗಡೆ ಮಸಾಲೆ ಇರುತ್ತೆ, ಮೇಲ್ಗಡೆ ರೈಸ್ ಇರುತ್ತೆ. ಸೊ ಬಡಿಸ್ಬೇಕಾದ್ರೆ ಕರೆಕ್ಟಾಗಿ ಬಡಿಸ್ಬೇಕು ಅವರು. ಸೊ ಇದರಲ್ಲಿ ಮಸಾಲೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸ್ವಲ್ಪ ಮಸಾಲೆ ಸಿಕ್ತು ಅಷ್ಟೇ ಇಲ್ಲಿದೆ. ಈ ಥರ ಅದನ್ನು ಜಾಸ್ತಿ ಕಲಿಸ್ಕೊಂಡು ತಿಂದಾಗ ಒಳ್ಳೆ ಕಿಕ್ಕಿತ್ತು, ಸ್ಪೈಸಿಯಾಗಿತ್ತು. ಆಮೇಲೆ ಒಂದೊಂದು ಕಡೆ ಎಲ್ಲನೂ ಹಂಗೆ ವೈಟಾಗಿರುತ್ತೆ. ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಮಜಾ ಇರೋದು. ಸೊ ಇದು ಅಷ್ಟೇ, ನಿಮಗೆ ನಾರ್ಮಲ್ಲು ಹೈದರಾಬಾದಿ ಬಿರಿಯಾನಿ ರೈಸ್ ಏನಿರುತ್ತೆ ಆ ರೈಸ್ಗೆ ಮೊಟ್ಟೆ ಇಟ್ಟು ಕೊಡ್ತಾರೆ, 4 ಮೊಟ್ಟೆ. ಸೊ ರೇಟ್ ಜಾಸ್ತಿ ಆಗಿರೋದ್ರಿಂದ 4 ಮೊಟ್ಟೆ ಕೊಟ್ಟಿದ್ದಾರೆ. ಇದನ್ನು ಆರಾಮಾಗಿ ಇಬ್ಬರು ತಿನ್ಬೋದು, ಇಬ್ಬರು ತಿನ್ನೋಷ್ಟು ಕ್ವಾಂಟಿಟಿ ಇದೆ. ಟೇಸ್ಟ್ ಚೆನ್ನಾಗಿದೆ. ನೀವೇನು ಹೈದರಾಬಾದಿ ಬಿರಿಯಾನಿ ದಮ್ ಬಿರಿಯಾನಿ ಇಷ್ಟಪಡ್ತೀವಿ ಅಂದರೆ ಅವ್ರಿಗೆಲ್ಲ ಇದು ಇಷ್ಟ ಆಗುತ್ತೆ. ಟೇಸ್ಟ್ ವೈಸೂ ಸೂಪರ್ ಇದೆ. ಚಕ್ಕೆ ಲವಂಗ ಗಮನ ಮೇಯ್ನಾಗೆ ಜಾಸ್ತಿ ಬರೋದು. ಆಮೇಲೆ ಏಲಕ್ಕಿ ಟೇಸ್ಟು ಅದು ಸ್ವಲ್ಪ ಬಾಯಲ್ಲಿ ಉಳ್ಕೊಳುತ್ತೆ. ಒಂದು ಡೀಸೆಂಟ್ ಅದ, ಸೂಪರ್ ಅದ ಹೈದರಾಬಾದಿ ಬಿರಿಯಾನಿ. ಸೊ ಈ ರೆಸಿಪಿ ಆ ರೆಸಿಪಿ ಬೇರೆ ಬೇರೆಯೇ ಇರ್ಬೋದು, ಬಟ್ ಇದು ರೆಸಿಪಿ ಕಂಪ್ಯಾರಿಸನ್ ಅಲ್ಲ, ಜಸ್ಟ್ ಪ್ರೈಸಲ್ಲಿ ನಿಮಗೆ ಆ ಕಾಸ್ಟ್ಲಿ ಅಷ್ಟು ದುಡ್ಡು ಕೊಡ್ತೀರ, 400-450 ರೂಪಾಯಿ ಕೊಡ್ತೀವಲ್ಲ, ಅದರಲ್ಲಿ ಏನು ಸಿಗುತ್ತೆ, ಆ ಟೇಸ್ಟ್ ಹೆಂಗಿರುತ್ತೆ, ಏನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಳಸ್ತಾರೆ ಅಂತ ತೋರಿಸೋದಕ್ಕೋಸ್ಕರ ಬಾಸುಮತಿ ರೈಸ್ ಬಳಸ್ತಾರೆ. ಸ್ವಲ್ಪ ರಿಚಾಗೆ ಮಾಡಿರ್ತಾರೆ. ಬಟ್ ಮಟನ್ ಬಿರಿಯಾನಿಗಿಂತ ಕಾಸ್ಟ್ಲಿ ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ಇವ್ರ ಹತ್ರನೇ ಒಂದ್ಸಲಿ ಬೇಕಾದ್ರೆ ನಿಮ್ಮಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ. ಬರ್ಮುಡಾ ಬಿರಿಯಾನಿ ನೀವೇನೋ ಇದು ಸುತ್ತಮುತ್ತ ಈ ಕಡೆ ರೇಡಿಯಸಲ್ಲಿ ಇದ್ದೀರಾ ಅಂದರೆ ಸೊ ಒಂದು 12 ಕಿಲೋಮೀಟರ್ ರೇಡಿಯಸಲ್ಲಿ ಸಿಗುತ್ತೆ ಅನ್ನೋದು. 250 ರೂಪಾಯಿ 260 ರೂಪಾಯಿ ನಾವು ಮಟನ್ ಬಿರಿಯಾನಿ. ಇದು 400 ಚಿಲ್ಲರೆ. ಏನಕ್ಕೆ ಅಂತ ಐಡಿಯಾ ಇಲ್ಲ. ಮೋಸ್ಟ್ಲಿ ಅದು ಇಷ್ಟಲ್ಲಿ ಕೊಡ್ತಾರೆ ಅನ್ಸುತ್ತೆ ಕಂಟೈನರಲ್ಲಿ ಮಟನ್ ಬಿರಿಯಾನಿ 750 ml. ಇದನ್ನು ಜಾಸ್ತಿ ಕೊಡೋದ್ರಿಂದ ಡಬಲ್ ಪ್ರೈಸ್ ಇಟ್ಟಿದ್ದಾರೆ. ಏನೋ ಒಂದು 2 ಪ್ಲೇಟ್ ಲೆಕ್ಕದಲ್ಲ, ಐಡಿಯಾ ಇಲ್ಲ. ಸೊ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಈಗ ನಮ್ಮ ಹರ್ಷವರ್ಧನ್ ಅವರು ಕೂಡ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿಬಿಟ್ಟು 3ರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳುವ ಸಮಯ. ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ 3 ಬಿರಿಯಾನಿನೂ ಟೇಸ್ಟ್ ಮಾಡಾಯಿತು. ಸೊ ಅದರಲ್ಲಿ ಯಾವುದು ನಮಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳುವ ಸಮಯ. ಹರ್ಷವರ್ಧನ್ ಅವರೇ ಫಸ್ಟ್ ತಾವೇ ಹೇಳಿ, ನಮಗೆ ಯಾವುದು ಇಷ್ಟ ಆಯಿತು? ಫಸ್ಟು, ಸೆಕೆಂಡು, ಥರ್ಡ್? ಬರ್ಮುಡಾ ಫಸ್ಟ್ ಇಷ್ಟ ಆಯಿತು. ಸೆಕೆಂಡ್ ನಮಗೆ ಅದೇ ಅದು ಅಂದರೆ ವೈಶಾಲಿ ಲಾಸ್ಟ್ ಇದು ಇಷ್ಟ ಆಯಿತಾ? ಸೊ ನಮ್ಮದು ಫುಲ್ ಉಲ್ಟಾ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಬಂದು ಫಸ್ಟ್ ತಿನ್ನಲ್ಲ ಅದು 100 ರೂಪೀಸ್ದು RR ಬಿರಿಯಾನಿ ಪಾರ್ಕ್. ಇದು ಫಸ್ಟ್ ಇಷ್ಟ ಆಯಿತು. ಯಾಕಂದರೆ ಅದು ಸೇಮ್ ದೊಡ್ಡ ಬಿರಿಯಾನಿ, ಚಿಕನ್ ದೊಡ್ಡ ಬಿರಿಯಾನಿ ಏನಿದೆ ಅದೇನೇ. ಆ ರೈಸ್ಗೆ ಮೊಟ್ಟೆ ಹಾಕ್ಕೊಟ್ಟಿದ್ದು ಸೇಮ್ ಅಥೆಂಟಿಕ್ಕಾಗಿ ದೊನ್ನೆ ಬಿರಿಯಾನಿ ಥರನೇ ಇತ್ತು. ಸೆಕೆಂಡ್ ಇಷ್ಟ ಆಗಿದ್ದು ಬಂದು ನನಗೆ ಬರ್ಮುಡಾ ಇಷ್ಟ ಆಯಿತು. ಯಾಕಂದರೆ ಅದು ಹೈದರಾಬಾದಿ ಬಿರಿಯಾನಿ ಆ ಸ್ಟೈಲು ಸ್ವಲ್ಪ ರಿಚ್ ಆಯಿತು. ತಿಂತ ಅದು ತುಪ್ಪದ ಘಮ ಜಾಸ್ತಿ ಬರೋ ಸ್ಟಾರ್ಟ್ ಆಯಿತು. ಒಂದು ಯಥೇಚ್ಛವಾಗಿ ತುಪ್ಪ ಎಲ್ಲ ಹಾಕಿ ಮಾಡಿರೋದು. ಆಮೇಲೆ ಇನ್ನೊಂದೇನಂದರೆ ಹೈದರಾಬಾದಿ ಬಿರಿಯಾನಿ ಅಥೆಂಟಿಕ್ ಹೈದರಾಬಾದ್ ಬಿರಿಯಾನಿಗಿಂತನೂ ಈಗ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಬರುತ್ತೆ ಗೊತ್ತಾ, ದಮ್ ಬಿರಿಯಾನಿ. ಸೊ ಆ ಥರ ಅಂತ ಹೇಳ್ಬೋದು. ಈಗ ನಮ್ಮ ತಾಜಲ್ಲಿ ಮಾಡ್ತಾರಲ್ಲ ಆ ಥರ ಬಿರಿಯಾನಿ ಅಂತ ಹೇಳ್ಬೋದು ಅದು. ಬಟ್ ತಾಜಲ್ಲೆಲ್ಲ ಜೀರಾ ಸಾಂಬಾರು ರೈಸ್ ಹಾಕ್ತಾರೆ, ಚಿಕ್ಕ ಗ್ರೀನ್ಸು. ಇದು ಬಾಸುಮತಿ ರೈಸ್ ಹಾಕಿ ಮಾಡಿರೋ ಆ ಬಿರಿಯಾನಿ, ಅದು ಸೆಕೆಂಡ್ ಇಷ್ಟ ಆಯಿತು. ಅದು ಮೂರನೇದು, ಅದು ಲಾಸ್ಟಲ್ಲಿ ಇಷ್ಟ ಆಯಿತು. ಏನಕ್ಕೆ ಅಂದರೆ ಇನ್ನೊಂದು ತರಿಸಿದ್ದು ವೈಶಾಲಿ ಕಿಚನ್ನು. ಅದರಲ್ಲಿ ಆ ಗ್ರೀನ್ಸು ಆ ಸೊಪ್ಪಿನ ಟೇಸ್ಟ್ಗಳು ಬರ್ತಿತ್ತು. ಬಟ್ ಆ ಬಿರಿಯಾನಿಗೆ ಬರುತ್ತಲ್ಲ, ಈಗ ಅದರಲ್ಲಿ ಚಿಕನ್ ಪೀಸಸ್ಸು ಸಿಕ್ತು. ಸೊ ಆದ್ದರಿಂದ ಅದು ಚಿಕನ್ ಬಿರಿಯಾನಿ ಅಂತಲೇ ಕನ್ಸಿಡರ್ ಮಾಡಬೇಕು, ದೊನ್ನೆ ಬಿರಿಯಾನಿ. ಸೊ ನೀವು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಇದೇನೇ ಬರೋದು ವಿತ್ ಪೀಸು. ಬಟ್ ಅದರಲ್ಲಿ ಆ ದೊನ್ನೆ ಬಿರಿಯಾನಿ ಇದು ಟೇಸ್ಟ್ ಇರಲಿಲ್ಲ. ದೊನ್ನೆ ಬಿರಿಯಾನಿ ತಿನ್ನಂಗೆ ಅನಿಸಿಲ್ಲ ನನಗೆ. ಲೈಟಾಗಿ ಮೊಸಪ್ ಸಾರು ತಿನ್ನಂಗೆ ಅನಿಸ್ತು. ಮನೇಲಿ ಮೊಸಪ್ ಸಾರು ಮಾಡ್ತೀವಲ್ಲ ಆ ಥರ ಇತ್ತು. ಸಟಲಾಗಿ ಅಂದರೆ ಸ್ವಲ್ಪ ಲೈಟಾಗಿ ಸ್ಪೈಸಸ್ ಘಮ ಎಲ್ಲ ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ಈ ಥರ ಅನಿಸ್ತು. ಆಮೇಲೆ ಇದು ಸೇಮ್ ರೆಸಿಪಿ ಅಲ್ಲ. ಈಗ ಫಸ್ಟು ನಾವು ತಿಂದಿದ್ದು ದೊನ್ನೆ ಬಿರಿಯಾನಿ ಅಥೆಂಟಿಕ್ಕು.
ಇದು ಬರ್ಮುಡಾ ಬಂದ್ಬಿಟ್ಟು ಮುಸ್ಲಿಂ ಸ್ಟೈಲು ದಮ್ ಬಿರಿಯಾನಿ ಅಂತ ಹೇಳ್ಬೋದು, ಬೇರೆ ಬೇರೆ ಕ್ಯುಸೀನು. ಬಟ್ ಇದರಲ್ಲಿ ವೀಡಿಯೋದಲ್ಲಿ ಏನಕ್ಕೆ ಇದು ಮಾಡಿರೋದು, ಇದು ಬರೀ ಕಮ್ಮಿ ಬೆಲೆ ಜಾಸ್ತಿ ಬೆಲೆ ಹಿಂಗಿರುತ್ತೆ ಅಂತ ತೋರಿಸೋದಕ್ಕಷ್ಟೇ. ಸೊ ನಮ್ದು ಇನ್ನೊಂದು ಕಾನ್ಸೆಪ್ಟ್ ಇದೆ ವೀಡಿಯೋ, ಅದು ತುಂಬ ದಿವಸ ಆಯಿತು ಆ ವೀಡಿಯೋಸ್ ಮಾಡಿ, ಕಂಪ್ಯಾರಿಸನ್ ವೀಡಿಯೋ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ 3 ಬಿರಿಯಾನಿ ಇವಾಗ ಕಂಪೇರ್ ಮಾಡಿದ್ರೆ 3 ಅಂಗಡಿಯಿಂದ ಸೇಮ್ ರೇಟಿಂದು ಬಿರಿಯಾನಿಗಳನ್ನ ತರಿಸ್ತೀವಿ. ಸೇಮ್ ರೇಟು ಸೇಮ್ ರೆಸಿಪಿನ 3 ಅಂಗಡಿಯಿಂದ ತರಿಸ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಹೇಳೋದು, ಅದು ಬೇರೆ ಕಾನ್ಸೆಪ್ಟ್. ಇದು ಬರೀ ಕಮ್ಮಿ ಜಾಸ್ತಿ ಅಷ್ಟೇ. ಸೊ ಇದರಲ್ಲಿ ಒಂದೇ ರೆಸಿಪಿ ಇರೋಲ್ಲ, 2-3 ಇರುತ್ತೆ. ಸೊ ಇವಾಗ ಇದೇ ವಿಡಿಯೋನ ನಾನು ಮಾಡಿರೋದಕ್ಕೆ ನಮ್ಮ ನಾಲ್ಗೆ ನಮ್ಮ ನಾಟಿ ಸ್ಟೈಲ್ಗೆ ಹೊಂದ್ಕೊಂಡಿರೋದ್ರಿಂದ ಇದು ಗೆಲ್ತು. ಅದೇ ಈ ವಿಡಿಯೋನ ಯಾರಾದರೂ ಈಗ ಹೈದ್ರಾಬಾದಿ ಬಿರಿಯಾನಿ ತಿನ್ಕೊಂಡು ಬೆಳೆದಿರೋರು, ಸೊ ಮುಸ್ಲಿಂ ಸ್ಟೈಲ್ ಬಿರಿಯಾನಿನೇ ತಿಂದು ಬೆಳೆದಿರೋರು ಏನೋ ವೀಡಿಯೋ ಮಾಡಿದರೆ ಗೆಲ್ತಾ ಇದು ಫಸ್ಟ್ ಇಷ್ಟ ಆಗ್ತಿದ್ದವ್ರಿಗೆ ಬರ್ಮುಡಾ ಬಿರಿಯಾನಿ. ಸೊ ಅಷ್ಟೇ, ಅವ್ರವ್ರ ನಾಲ್ಗೆ ಪ್ರಿಫರೆನ್ಸು. ಸೊ ನಮ್ಮ ಅಷ್ಟ ಅವ್ರಿಗೆ ಹೈದ್ರಾಬಾದಿ ಬಿರಿಯಾನಿ ಇಷ್ಟ ಆಯಿತು, ಸೊ ಹೈದ್ರಾಬಾದಿ ತಿನ್ನೋರು ಜಾಸ್ತಿ ಅದಕ್ಕೋಸ್ಕರ. ಸೊ ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ನಿಮ್ಗೇನು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಹೇಳೋದಲ್ಲ ಸ್ಟಾರ್ಟಿಂಗ್ಗೆ, ಕಮ್ಮಿ ಬೆಲೆದು ನೀವು ತಿಂದಿರೋದೆಷ್ಟು ಜಾಸ್ತಿ ಇದೆಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಇದೇ ಥರ ವೀಡಿಯೋಸ್ ಬರುತ್ತೆ. ಸೊ ನಮ್ಮ ವೀಡಿಯೋಸ್ ಎಲ್ಲ ಸ್ವಲ್ಪ ಲೆಂತಾಗಿರುತ್ತೆ, 4 ನಿಮಿಷದಲ್ಲಿ 3 ನಿಮಿಷದಲ್ಲೆಲ್ಲ ವೀಡಿಯೋ ಮಾಡಿ ಮುಗಿಸೋಕ್ಕಾಗಲ್ಲ ಯೂಟ್ಯೂಬ್ ವೀಡಿಯೋಸು. ಸೊ ಏನು ಮಾಡೋದಕ್ಕಾಗಿಲ್ಲ, ಕ್ಷಮೆ ಇರಲಿ. ನಮಸ್ಕಾರ.